ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಗಣತಿದಾರರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು HLO ಆ್ಯಪ್ಗೆ ಲಾಗಿನ್ ಆಗೋದಕ್ಕೆ ಹೋದಾಗ ಕೆಲವರಿಗೆ ಈ ರೀತಿಯ ಕೆಲವು ಮೆಸೇಜ್ ಬರ್ತಾ ಇದೆ. ಏನು, ಅಮಾನ್ಯ ಬಳಕೆದಾರರು ಅಥವಾ ಇನ್ವ್ಯಾಲಿಡ್ ಕ್ರೆಡೆನ್ಷಿಯಲ್ ಅಂತ ಬರ್ತಾ ಇದೆ. ನಾವು ಹೊಸ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳಕ್ಕೆ ಹೋದಾಗ ನಾವು ಹೊಸ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳಕ್ಕೆ ಬೇಕಾದರೆ ನಮ್ಮದೊಂದು ಡಿಫಾಲ್ಟ್ ಪಾಸ್ವರ್ಡ್ ಬಂದಿರಬೇಕಾಗುತ್ತೆ. ಎಷ್ಟೋ ಜನಕ್ಕೆ ಡಿಫಾಲ್ಟ್ ಪಾಸ್ವರ್ಡ್ ಬಂದಿಲ್ಲ. ಸೊ ಅಂಥವರು ತಮ್ಮ ಪಾಸ್ವರ್ಡನ್ನು ಯಾವ ರೀತಿ ರೀಸೆಟ್ ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಜನಗಣತಿಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಉಚಿತವಾಗಿ ಅಪ್ಡೇಟ್ ಪಡಿತಾ ಇರಿ. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ನೀವು ನಿಮ್ಮ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಬಿಟ್ಟು ಟೈಪ್ ಮಾಡಿ ಸೆನ್ಸಸ್ india.gov.in ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಮೊದಲಿಗೆ ಲಿಂಕ್ ಬರುತ್ತೆ ನೋಡಿ, ಸೆನ್ಸಸ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಇರುತ್ತೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಹಿಂದಿ ಇದಿರುತ್ತಲ್ವ, ಇದನ್ನು ಇಂಗ್ಲೀಷಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಹಿಂದಿಗೆ ಹೆಂಗೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಹಿಂಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ಒಂದು ಆಪ್ಷನ್ಸ್ ಕಾಣ್ತಾ ಇದೆ, ಸೆನ್ಸಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮಾನಿಟರಿಂಗ್ ಸಿಸ್ಟಮ್ CMMS ಅಂತ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಆವಾಗ ಈ ಥರ ಒಂದು ಪಾಪಪ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೆಕ್ಸ್ಟ್ ಇರುತ್ತೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈಗ ನೀವು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕಂದ್ರೆ ಎಂಟರ್ ಯುವರ್ ಯೂಸರ್ ID ಟು ಆಕ್ಸೆಸ್ ಅಕೌಂಟ್ ಅಂತ ಇದೆ. ಸೊ ನಿಮ್ಮ ಯೂಸರ್ ಐಡಿಯನ್ನು ಹಾಕಿ. ನಿಮ್ಮ ಯೂಸರ್ ID ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಿಮ್ಮ ಆದೇಶ ಕಾಪಿಯಲ್ಲೂ ಇದೆ, ಸರಿನಾ? ನಿಮ್ಮ ಆದೇಶ ಕಾಪಿಯಲ್ಲೂ ಇದೆ. ನಿಮಗೆ ಟೆಕ್ಸ್ಟ್ ಮೆಸೇಜ್ ಬಂದಿರುತ್ತೆ ಅಥವಾ ಮೇಲ್ ಐಡಿನಲ್ಲಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ಒಂದು ವೇಳೆ ನಿಮ್ಗೆ ಯೂಸರ್ ಐಡಿನೂ ಗೊತ್ತಿಲ್ಲ ಅಂದರೆ ಸೊ ನೀವೇನು ಮಾಡಿ, ಇಲ್ಲಿ ಕೆಳಗಡೆ ಫರ್ಗಟ್ ಯೂಸರ್ ID ಅಂತ ಇದೆ. ಓಕೆ, ಆ ಫರ್ಗಟ್ ಯೂಸರ್ ID ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ನಿಮ್ಮ ಗಣತಿಗೆ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರನ್ನು ಹಾಕಿ ಕ್ಯಾಪ್ಚಾವನ್ನು ಹಾಕಿ ವೆರಿಫೈಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಯೂಸರ್ ID ನಿಮ್ಮ ಒಂದು ಮೊಬೈಲಿಗೆ ಬಂದಿರುತ್ತೆ. ಓಕೆ, ಸೊ ಆ ಯೂಸರ್ ಐಡಿಯನ್ನು ಹಾಕೊಂಡು ನೀವು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೋದು. ಓಕೆ, ನಮಗೆ ಯೂಸರ್ ID ಗೊತ್ತಾಗಿದೆ. ಈಗ ನಾವು ಪಾಸ್ವರ್ಡನ್ನು ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅಂದರೆ, ಸೊ ಇಲ್ಲಿ ಎಂಟರ್ ಯುವರ್ ಯೂಸರ್ ID ಅಂತ ಇದೆ. ನಿಮ್ಮ ಯೂಸರ್ ಐಡಿಯನ್ನು ಹಾಕಿಬಿಟ್ಟು ಏನಿದೆ UEV ಅಂಡರ್ಸ್ಕೋರ್ ಒಂದು ನಂಬರ್ ತಿರ್ಗಿ ಅಂಡರ್ಸ್ಕೋರ್ ನಿಮ್ಮ ನೇಮ್ ಇರುತ್ತಲ್ವ, ಸೊ ಅದನ್ನು ಯೂಸರ್ ಐಡಿ ಅಂತ ಕರಿತೀವಿ. ಅದನ್ನು ಹಾಕಿ ಇಲ್ಲಿ ಕಾಣುವ ಕ್ಯಾಪ್ಚಾವನ್ನು ಹಾಕಿ ವೆರಿಫೈ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ವೆರಿಫೈ ಮೇಲೆ ಕ್ಲಿಕ್ ಮಾಡಿದಾಗ ಒಂದು OTP ಹೋಗಿರುತ್ತೆ 6 ಡಿಜಿಟ್ ಇದ್ದು. ಆ OTPಯನ್ನು ಇಲ್ಲಿ ಹಾಕಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಆಗ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಪ್ಲೀಸ್ ಎಂಟರ್ ಯುವರ್ ಪಾಸ್ವರ್ಡ್ ಅಂತ, ಸರಿನಾ? ಸೊ ಇಲ್ಲಿ ನಮಗೆ ಪಾಸ್ವರ್ಡ್ ಗೊತ್ತಿಲ್ಲ. ಆಗ ನಾವೇನು ಮಾಡಬೇಕು, ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ, ಫರ್ಗಟ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಇದೆ. ಓಕೆ, ಈ ಫರ್ಗಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈಗ ನಾವೇನು ಮಾಡಬೇಕು, ಒಂದು ಹೊಸ ಪಾಸ್ವರ್ಡನ್ನು ನಾವಿಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ ನಾವೇನೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ನೀವು ನಮಗೆ ಒಂದು ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಇರ್ತಕ್ಕಂಥ ಒಂದು ಪಾಸ್ವರ್ಡನ್ನು ನಾವೇನು ಮಾಡಬೇಕಾಗುತ್ತೆ, ನಾವು ಪಾಸ್ವರ್ಡನ್ನು ಸೆಟ್ ಮಾಡಿಕೊಂಡು ಅದನ್ನ ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಸೆಟ್ ನ್ಯೂ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡೋಣ. ನೀವು ಸರಿಯಾದ ಪಾಸ್ವರ್ಡನ್ನು ಸೆಟ್ ಮಾಡಿಕೊಂಡ್ರೆ ಇಲ್ಲಿ ಪಾಸ್ವರ್ಡ್ ಕ್ರೆಡೆನ್ಷಿಯಲ್ ಏನಿದೆ ಎಲ್ಲವೂ ರೈಟ್ ಮಾರ್ಕ್ ಆಗ್ತವೆ. ಓಕೆ, ಅವೆಲ್ಲವೂ ರೈಟ್ ಮಾರ್ಕ್ ಹಾಕಿದರೆ ನೀವು ಸರಿಯಾದ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡಿದ್ದೀರ ಅಂತ ಅರ್ಥ. ಸೊ ಆಗ ಇಲ್ಲಿ ಸೆಟ್ ನ್ಯೂ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಪಾಸ್ವರ್ಡ್ ಚೇಂಜ್ಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಬಂತು. ಓಕೆ, ಸೊ ಇವಾಗ ನೀವು ಯೂಸರ್ ಐಡಿಯನ್ನು ಹಾಕಿ ನೀವು ನಿಮ್ಮ ಆ್ಯಪಲ್ಲಿ ಏನು ಮಾಡಿ ಪಾಸ್ವರ್ಡನ್ನು ಹಾಕಿ ನೀವು ಲಾಗಿನ್ ಆಗೋದಕ್ಕೆ ಸುಲಭ ಆಗುತ್ತೆ. ಓಕೆ, ಈಗ ನಿಮಗೆ ಯೂಸರ್ ID ಗೊತ್ತಾಯಿತು, ಪಾಸ್ವರ್ಡ್ ಗೊತ್ತಾಯಿತು. ಈಗ ನಿಮ್ಮ ಯೂಸರ್ ID ಪಾಸ್ವರ್ಡನ್ನು ಹಾಕಿ ನಿಮ್ಮ ಆ್ಯಪಲ್ಲಿ ಲಾಗಿನ್ ಆಗಿ.